ನಾನು ಗಟ್ಟುಮಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಮುನಿರತ್ನಮ್ಮ ಆದ ನಾನು ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸಿರುತ್ತೇನೆ. ಈ ಕೆಂಪಾಪುರ ಗ್ರಾಮದಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಸೇರಿರುವ ಕೆಂಪಾಪುರ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ನನಗೆ ಹುಣಸೆ ಮರ ಸರ್ಕಾರದ ಮರ ಕೊಯ್ತಾ ಇದ್ದಾರೆ ಅಂತ ಕಟಾವು ಮಾಡ್ತಾ ಇದ್ದಾರೆ ಅಂತ ಈ ಫೋನ್ ಮೂಲಕ ನನಗೆ ತಿಳಿಸಿದರು. ನಾನು ಫೋನ್ ಬಂದಿದ್ದ ತಕ್ಷಣ ಬಂದು ಕಟಾವು ಮಾಡ್ತಿರೋರನ್ನ ನಾನು ನಿಲ್ಲಿಸಿ ಫಾರೆಸ್ಟ್ ಅವ್ರಿಗೆ ಈ ಅರಣ್ಯ ಇಲಾಖೆ ಅವ್ರಿಗೂ ಸಹ ನಾನು ದೂರನ್ನು ನೀಡಿ ಅರಣ್ಯ ಇಲಾಖೆಯವರು ಬಂದು ಎಲ್ಲ ಒಂದು ಕಟಾವು ಮಾಡಿರೋರಿಗೆಲ್ಲ ನಂಬರ್ ಮಾಡಿದ್ದಾರೆ. ಎಲ್ಲನೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾನು ಕಟಾವು ಯಾರೋ ಪ್ರಭಾಕರ್ ರೆಡ್ಡಿ ಅಂತೆ ಕಟಾವು ಮಾಡಿರೋರು, ಪ್ರಭು ಗೌಡ ಅಂತ ಮಾರಿರೋದು. ಅವ್ರು ಕೇಳಿದ್ದಕ್ಕೆ ನಮ್ಮದು ನಾವು ರಚ್ಚೆ ಕಟ್ತೀವಿ, ದೇವಸ್ಥಾನ ಕಟ್ತೀವಿ ಅಂದರು. ದೇವಸ್ಥಾನ ರಚ್ಚೆ ಕಟ್ಟೋದಕ್ಕೆ ಮರ ಕೊಯ್ಯೋಂಗಿಲ್ಲ, ಮರ ಕಟಾವು ಮಾಡೋಂಗಿಲ್ಲ, ನಿಮ್ಮ ದುಡ್ಡಲ್ಲಿ ಮಾಡ್ಕೋಬೇಕು, ಇದು ಸರ್ಕಾರದ ಸೊತ್ತು ಅನಾಥರೇಜಾಗಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ನಾನು ನಿಲ್ಲಿಸಿದ್ದೀನಿ. ಇದಕ್ಕೆ ಮುಂಚೆ ಕಾನೂನು ಪ್ರಕಾರವಾಗಿ ಎಲ್ಲ ಅಧಿಕಾರಿಗಳು ಸೇರಿ ಇದನ್ನು ಏನು ತಗೊಳ್ತಾರೋ ಆಕ್ಷನ್ ಅವ್ರು ಸೇರಿರೋದು. ಇಷ್ಟು ಕಟ್ ಮಾಡಿದಾರಲ್ಲ ಸರ್, ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತೀರಾ? ಸರ್ಕಾರ ಇದೆ, ಈ ಅರಣ್ಯ ಇಲಾಖೆ ಅವರಿದ್ದಾರೆ, ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತಾರೋ ಅವ್ರಿಗೆ ಸೇರಿರೋದು. ಅವ್ರಿಗೆ ತಿಳಿಸಿದ್ದೀನಿ, ಅವರು ಬಂದು ಸಹ ಎಲ್ಲ ಹಾಜರಾಗಿದ್ದಾರೆ. ನಿಮ್ಗೆ ಗಮನಕ್ಕೆ ಇಲ್ಲ ಇದು ಕಟ್ ಮಾಡ್ತಾ ಇಲ್ಲ? ನನ್ನ ಗಮನಕ್ಕೆ ಯಾರು ಹೇಳಿಲ್ಲ. ಕಟ್ ಮಾಡ್ತಾ ಇರೋದನ್ನ ಗ್ರಾಮಸ್ಥರು ಹೇಳಿದ್ದಕ್ಕೆ ನಾನು ಸಡನ್ ಆಗಿ ಬಂದು ನಾನು ನಿಲ್ಲಿಸಿದ್ದೀನಿ, ಸ್ಟಾಪ್ ಮಾಡಿಸಿದ್ದೀನಿ. ಸರಿ, ಪಂಚಾಯತಿನಲ್ಲಿ ಹ್ಞೂ ಸರ್, ಇಡೀ ಪಂಚಾಯತಿ ವ್ಯಾಪ್ತಿ ನಿಮ್ದು ಬರುತ್ತೆ ಸರ್. ಪಂಚಾಯತಿನಲ್ಲಿ ಎಷ್ಟು ನಿಮ್ಗೆ ಸೇರಿದೆ, ಎಷ್ಟು ಮರಗಳಿದೆ ಅನ್ನೋದು ನಿಮ್ಮ ಲಿಸ್ಟ್ ಅಲ್ಲಿ ಇರುತ್ತಲ್ಲ? ಹುಣಸೆ ಮರ ಇದೆ ಸರ್. ಇದರಲ್ಲಿ ಈ ಮರ ಇದೆಯಾ? ಇದೆ, ಈ ಮರ ಇದೆ. ಆಲ್ರೆಡಿ ಇದು ಹರಾಜು, ಪ್ರತಿ ವರ್ಷನೂ ಹರಾಜು ಮಾಡ್ತಾ ಇದ್ವಿ. ಸುಮಾರು ಸಾವಿರಾರು ರೂಪಾಯಿಗೆ ಹೋಗ್ತಾ ಇತ್ತು ಫಸಲು, ಅದ್ರಲ್ಲಿ ಬಿಡ್ತಾ ಇದ್ದಿದ್ದು ಅಂತ ಮರನ್ನು ಕಟಾವು ಮಾಡಿದ್ದಾರೆ. ಇದು ನಿಮ್ಮ ಅಂಡರಲ್ಲಿ ಇದೆಯಲ್ವಾ? ನಮ್ಮ ಅಂಡರಲ್ಲಿ. ನಿಮ್ಮ ಅಂಡರಲ್ಲಿ ನೀವೇನು ಆಕ್ಷನ್ ತಗೊಳ್ತೀರಾ ಇದಕ್ಕೆ? ನಾನು ಆಕ್ಷನ್ನು ನನಗೆ ಆದಷ್ಟು ನಾನು ಕಟಾವು ಮಾಡ್ತಾ ಇರೋದನ್ನು ನಿಲ್ಲಿಸಿದ್ದೀನಿ. ನನಗಿಂತ ಮೇಲಧಿಕಾರಿಗಳಿಗೆ ಗಮನಕ್ಕೆ ನೀಡ್ತೀನಿ. ಅವರೆಲ್ಲ ಸೇರಿ ಏನು ಇದ್ರ ಪರವಾಗಿ ಯಾವ ರೀತಿಯಲ್ಲಿ ಕಾನೂನು ಪ್ರಕಾರ ಆಕ್ಷನ್ ತಗೊಳ್ತಾರೋ ಅವ್ರಿಗೆ ಸೇರಿರೋದು ಸರ್. ಹೇಳಿ. ಕೆಂಪಾಪುರ ಗ್ರಾಮದಿಂದ ವೆಂಕಟೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನಾನು. ಇದಕ್ಕೆ ಮುಂಚೆ ಇದು ಒಂದೇ ಅಲ್ಲ ಆಗಿರೋದು. ಇದಕ್ಕೆ ಮುಂಚೆ 12 ಮರ ಕಟ್ ಮಾಡವ್ರೆ, ದೇವಸ್ಥಾನದಲ್ಲಿ ಹೆಸರು ಮೇಲೆ ಹೇಳ್ಕೊಂಡು ಕಟ್ ಮಾಡವ್ರೆ. ಇದನ್ನ ಬೆಳಗ್ಗೆ ನಿಲ್ಲಿಸಿಬಿಟ್ಟು ನಾವು ಹೋದ್ಮೇಲೆ ತಿರುಗಿ ಕಟಾಪ್ ಮಾಡಿದ್ರು. ತಿರುಗಿ ನಮ್ಮ ಮೇಲೆ ನಾವು ಹೋದ್ಮೇಲೆ ದಬ್ಬಾಳಿಗೆ ಫೋನ್ಗಳು ಮಾಡ್ತಾರೆ. ಯಾರು ನೀನು ಮಾತಾಡಕ ಅಂತ ಫೋನ್ ಬೇರೆಯವರು ಮಾಡಿಸಿರೋದು. ಈ ಮರ ಮಾರಿರೋರಲ್ಲ, ಅವ್ರು ಮಾಡಿಸಿರೋದು ನಮ್ಮನ್ನು ದಬ್ಬಾಳಿಕೆ, ಜೀವ ಬೆದರಿಕೆ ಹಾಕ್ಸ್ತಾರೆ. ಆಮೇಲೆ ತಿರುಗಿ ಬಂದು ನಾವು ಫಾರೆಸ್ಟ್ ಅವ್ರ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಮಾತಾಡ್ತೇನೆ ಇರಪ್ಪ ಅಂದ್ಬಿಟ್ಟು ಅವ್ರು ಏನು ಮಾತಾಡಿದ್ರು ಏನೋ ಇಲ್ಲ, ತಿರುಗಿ ಅವ್ರು ಹೇಳಿದ್ರ ಮೇಲೂ ಕಟ್ ಮಾಡ್ತಾವ್ರೆ. ಕಟ್ ಮಾಡಿರೋದ್ಗ ಏನು ಸರ್ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇರಪ್ಪ ನಾನು ಮಾತಾಡ್ತಾ ಇದ್ದೇನೆ, ನಾನು ಮೀಟಿಂಗಲ್ಲಿ ಇದ್ದೀನಿ ಕಟ್ ಮಾಡಿಬಿಟ್ರು. ಆದರೆ ಇಲ್ಲಿ ಬಂದರೆ ತಿರುಗಿ ಬೇರೆಯವರು ಇಲ್ಲಿ ಈ ಸ್ಪಾಟಲ್ಲೇ ದಬ್ಬಾಳಿಕೆ ಮಾಡ್ತಾರೆ. ನಿನ್ಗೇನಪ್ಪ ಇದರಲ್ಲಿ ಅವಶ್ಯಕತೆ, ನಿನಗೇನು ನಾವು ರಚ್ಚೆ ಕಟ್ಕೊಡ್ತೀವಿ, ಮರ ಉಳ್ಕೊಡ್ತೀವಿ, ನಿನ್ಗೆ ಯಾಕೆ ಅಭ್ಯಂತರ ಅಂದ್ಬಿಟ್ಟು ದಬ್ಬಾಳಿಕೆ ಮೇಲೆ ಈ ಮರ ಕೊಯ್ದುಬಿಟ್ಟಾರೆ. ಹೇಳಿದ್ದೀನಿ, ಸರ್ಕಾರ ಪಾನಿ ತೊಗೊಬಂದು ಕೊಟ್ಟಿದ್ದೀನಿ, ಸರ್ಕಾರ ಇದ್ದು ಕಟ್ ಮಾಡಿಬಿಡ್ರಿ, ಪರ್ಮಿಷನ್ ತೊಗೊಂಡು ಮಾಡಿರಿ ಅಂತ ಹೇಳಿದ್ದೀನಿ. ಊರವ್ರಿಗೆ ಹೇಳಿದ್ದೀರಿ ಅಂತ ನೀನು ಯಾರು ಮಾತಾಡೋಕ್ಕಂತ ದಬ್ಬಾಳಿಕೆ ಮಾಡ್ತಾರೆ. ಯಾರು? ಪ್ರಭುನಾಥ್ ಅಂದು ಅವರೇ ಕಟ್ ಮಾಡಿದ್ದ, ಅವರೇ ಮಾರಿರೋದು. ನನ್ನ ಹೆಸರು ಮಲ್ಲಿಕಾರ್ಜುನ ಅರಗೋಟ್ರ. ನಾನು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅರಣ್ಯ ವೀಕ್ಷಕ ಅಂತೇಳಿ ನಮಗೆ ಪಿ ಡಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದು. ಇದು ಪಂಚಾಯತಿ ಜಾಗ ಅಂತೆ. ನಾವು ಬಂದು ನಮ್ಮ ಸ್ಟಾಫ್ ಎಲ್ಲ ಬಂದು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇದು ಸ್ಟಾಫ್ ಎಲ್ಲ ಬಂದು ಕಟ್ ಮಾಡಬೇಡಿ ಅಂತ ಹೇಳಿದ್ರು. ಅವ್ರು ಬಂದು ಕಟ್ ಮಾಡವ್ರೆ. ನಮ್ಮ ಮೆಟೀರಿಯಲ್ಸ್ ಎಲ್ಲ ನಂಬರ್ ಹಾಕಿದ್ದೀವಿ. ಅದನ್ನ ಮುಂದಿನ ಮಜರು ನಮ್ಮ ಸ್ಟಾಫ್ ಮಜರ್ ಹಾಕಿ ಅಲ್ಲಿ ಮಜರ್ ಹಾಕ್ತಾರೆ. ಮುಂದಿಂದ ನಮ್ಮ ಹೈಯರ್ ಆಫೀಸರ್ ಇದು ಮಾಡ್ತಾರೆ. ಸರ್, ಇವಾಗ ಇದು ಕಟ್ ಮಾಡಿರೋದು ಇಲ್ಲಿಗಲ್ ಇಲ್ಲಿಗಲ್ ಅಂದಮೇಲೆ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತೀರಾ? ಅದು FIR ಹಾಕಿ ಅವರು ನಮ್ಮ ಹೈಯರ್ ಆಫೀಸರ್ ಇರ್ತಾರಲ್ಲ ಅವ್ರು ಆಕ್ಷನ್ ತಗೋತಾರೆ. ಇವಾಗ ಆಲ್ರೆಡಿ ಅವ್ರ ಮೇಲೆ FIR ಮಾಡ್ತಾ ಇದ್ದೀರಾ? ಮಾಡ್ತಾರೆ, ನಮ್ಮ ಸರ್ ಮಾಡ್ತಾ ಇದ್ದಾರೆ. ಅವ್ರು ಬಂದು ಮಾಡೋದಾ? ನಮ್ಮ ಸರ್ ನಮ್ಮ ಹೈಯರ್ ಆಫೀಸರ್ ಮಾಡಬೇಕು. ಈಗ ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಹೋಗ್ತೀರಾ? ಮಾಡ್ತೀವಿ ಇದೆಲ್ಲ.
ನಂಬರ್ ಹಾಕಿದ್ವಲ್ಲ ಇದೆಲ್ಲ ಒಂದು ಬರ್ಕೊಂಡು ಅದು ಸೀಸ್ ಮಾಡ್ತೀವಿ. ಆದಮೇಲೆ ಎಫ್ ಐ ಆರ್ ಹಾಕೊಂಡು ಅವ್ರು ಮುಂದಿನ ಕ್ರಮ ಆಗುತ್ತೆ. FIR ಅಂತ ಆಗುತ್ತೆ. ಆಗುತ್ತೆ.